ಸಿರಪ್ ಆ್ಯಂಡ್ ಇದು ಸಸ್ಪೆನ್ಷನ್ ಎರಡು ಸೇಮ್ ಏನ್ರಿ? ಅಲ್ಲ, ಎರಡು ಸೇಮ್ ಅಲ್ಲ, ಎರಡು ಬೇರೆ ಬೇರೆ. ಸಸ್ಪೆನ್ಷನ್ನೇ ಬೇರೆ, ಸಿರಪ್ ಬೇರೆ. ಸಸ್ಪೆನ್ಷನ್ ಏನಾಗಿರ್ತದ ಯೂಶ್ವಲಿ ಇದ್ರೊಳಗೆ ಇರ್ತಕ್ಕಂಥ ಕಂಟೆಂಟು ಇಲ್ಲೇನು ಸೆಫಲಾಕ್ಸಿನ್ ಅಂತದಲ್ರಿ, ಈ ಕಂಟೆಂಟ್ ಯೂಶ್ವಲಿ ವಾಟರ್ ಜೊತೆ ಮಿಕ್ಸ್ ಆಗಂಗಿಲ್ಲ. ಇದು ವಾಟರ್ ಜೊತೆ ಮಿಕ್ಸ್ ಆಗ್ಲಾರ್ದೆ ಈ ತರ ಕೆಳಗಡೆ ನಿಂತಿರ್ತದ. ಸೊ ಇದನ್ನ ನಾವು ಪ್ರತಿ ಸರ್ತಿ ಮಕ್ಕಳಿಗೆ ಕುಡಿಸೋಕ್ಕಿಂತ ಮುಂಚೆ ಸ್ವಲ್ಪ ಶೇಕ್ ಮಾಡಿ ಅದನ್ನ ಕುಡಿಸ್ಬೇಕಾಗ್ತದೆ. ಯಾಕಂದ್ರೆ ಇದನ್ನ ಶೇಕ್ ಮಾಡದ ಕುಡಿಸಿರಿ ಅಂತಂದ್ರೆ ಡೈರೆಕ್ಟ್ ವಾಟರ್ ಅಷ್ಟೇ ಹೋಗ್ತದೆ. ಮಕ್ಕಳಿಗೆ ಇದು ಸ್ಟ್ರಾಂಗ್ ಆಗೋದ್ರಿಂದ ವಾಮಿಟಿಂಗ್ ಮಾಡ್ಕೋ ಚಾನ್ಸಸ್ ಇರ್ತದೆ. ಸೊ ಯಾವುದೇ ಸಸ್ಪೆನ್ಷನ್ ಬರ್ದಿತ್ತಂತಂದ್ರೆ ನೀವು ಇದನ್ನ ಕರೆಕ್ಟಾಗಿ ಶೇಕ್ ಮಾಡಿ ಕುಡಿಸ್ಬೇಕು. ಆ್ಯಂಡ್ ಸಿರಪ್ ಏನದ ಯೂಶಲಿ ಇದ್ರೊಳಗೆ ಇರ್ತಕ್ಕಂಥ ಕಂಟೆಂಟು ವಾಟರ್ ಜೊತೆ ಮಿಂಗಲ್ ಆಗಿರ್ತದೆ, ಡಿಸಾಲ್ವ್ ಆಗಿರ್ತದೆ. ಸೊ ಇದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಶೇಕ್ ಮಾಡಲೇಬೇಕಂತ ಏನು ಕಂಪಲ್ಸರಿ ಅಂತ ಏನಿಲ್ಲ, ಇದನ್ನ ಡೈರೆಕ್ಟ್ ಆಗಿ ಕುಡಿಸ್ಬೋದು. ಯಾಕೆ ಇದನ್ನ ಹೇಳಕತ್ತೀನಿ ಅಂತಂದ್ರೆ ಯೂಶಲಿ ಎಲ್ಲ ಮೆಡಿಕಲ್ ಶಾಪ್ದವ್ರು ಗೊತ್ತಿರ್ತದೆ, ಬಟ್ ನೀವು ಫಾರ್ಮಸಿಸ್ಟ್ಗಳು ಏನು ಮಾಡಬೇಕು, ಇದನ್ನ ಹೇಳಬೇಕು ಕಸ್ಟಮರ್ಗೆ. ಗೊತ್ತಿರಂಗಿಲ್ಲ. ಸಸ್ಪೆನ್ಷನ್ನು ಸಿರಪ್ ಎರಡು ಸೇಮ್ ಅಂತ ತಿಳ್ಕೊಂಡಿರ್ತಾರೆ, ಬಟ್ ಬೋತ್ ಆರ್ ಡಿಫ್ರೆಂಟ್. ಸಸ್ಪೆನ್ಷನ್ ಶೇಕ್ ಮಾಡಲಾರ್ದ ಕುಡಿಸಿರ್ತಕ್ಕಂಥ ಒಂದು ಕಸ್ಟಮರು ನನ್ನ ಕಡೆ ಬಂದಿತ್ತು. ಮೇಲ್ಗಡೆ ಇರ್ತಕ್ಕಂಥ ವಾಟರ್ ವಿದೌಟ್ ಶೇಕ್ ಅವರು ಮಕ್ಕಳಿಗೆ ಕುಡಿಸಿದ್ರು. ಅದನ್ನ ವಾಮಿಟಿಂಗ್ ಮಾಡ್ಕೊಂಡಿತ್ತು ಸಣ್ಣ ಮಗಳು. ಮತ್ತೊಂದು ಸಿರಪ್ ತಗೊಳಕ್ ಬಂದಿದ್ರು. ಅವಾಗ ಅವ್ರು ಹೇಳಿದ್ರು ಇದನ್ನ ಶೇಕ್ ಮಾಡ್ಬೇಕಂದ್ರೆ ಅಂತ ಅವ್ರ ಕೇಳಿದ್ರು. ಎಸ್, ಇದನ್ನ ಶೇಕ್ ಮಾಡಲಾರ್ದೆ ಕುಡ್ಸಕ್ ಹೋಗ್ಬೇಡ್ರಿ, ಮೇಲ್ಗಡೆ ಇರ್ತಕ್ಕಂಥ ವಾಟರ್ ಅಷ್ಟೇ ಹೋಗ್ತದೆ, ವಾಮಿಟಿಂಗ್ ಮಾಡ್ಕೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಶೇಕ್ ಮಾಡ್ರಿ ಅಂತಂದ್ರೆ ಇದು ಡಿಸಾಲ್ವ್ ಆಗ್ತದೆ ನಾವು ವಾಟರ್ ಜೊತೆ. ಅವಾಗ ಅವ್ರಿಗೆ ಹೇಳಿದಾಗ ಗೊತ್ತಾಯ್ತು. ಇದು ಕಾಮನ್ ವಿಷಯ ಇರ್ಬೋದು, ಬಟ್ ಇದನ್ನ ನಾವು ಜನರಿಗೆ ಹೇಳ್ಬೇಕಾಗಿದ್ದು ಭಾಳ ಇಂಪಾರ್ಟೆಂಟು. ಎಲ್ಲರೂ ಎಜುಕೇಟೆಡ್ ಇರಂಗಿಲ್ಲ, ಆಮೇಲೆ ಎಲ್ಲ ಕಸ್ಟಮರ್ಗೆ ಮೆಡಿಸಿನ್ ಬಗ್ಗೆ ನಾಲೆಜ್ ಇರಂಗಿಲ್ಲ. ಸ್ವಲ್ಪ ನಾವೇ ಹೇಳಬೇಕಾಗ್ತದೆ. ಸೊ ನಾವೇ ಹೇಳಬೇಕಾಗ್ತದೆ, ಯಾಕಂದ್ರೆ ಡಾಕ್ಟರ್ಗಳಿಗೆ ಹೇಳಕ್ಕೆ ಟೈಮ್ ಇರಂಗಿಲ್ಲ. ಅದಕ್ಕೆ ಫಾರ್ಮಸಿಸ್ಟ್ ಅಂತೇಳಿ ನಮಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಸೊ ಎಲ್ಲ ಫಾರ್ಮಸಿಸ್ಟ್ಗಳು ಎಷ್ಟು ಸಾಧ್ಯದ ಅಷ್ಟು ಸಣ್ಣ ಪುಟ್ಟನೇ ಇರಲಿ, ಯಾವ್ದು ಖಾಲಿ ಹೊಟ್ಟೆಲೆ ತಗೋಬೇಕು, ಯಾವ್ದು ಶೇಕ್ ಮಾಡಿ ಕುಡಿಸ್ಬೇಕು, ಆಂಟಿಬಯೋಟಿಕ್ ಅಂದ್ರೆ ಏನು, ಕಪ್ ಸಿರಪ್ ಒಳಗ ಯಾವ್ದು ಖಾಲಿ ಹೊಟ್ಟೆಲೆ ಕುಡಿಬಾರ್ದು, ಆಮೇಲೆ ಇವೆಲ್ಲ ಸ್ವಲ್ಪ ನೀವು ಸಣ್ಣ ಪುಟ್ಟ ವಿಷಯ ಇರ್ತಾವ, ಬಟ್ ನೀವು ಕಸ್ಟಮರ್ಗೆ ಹೇಳ್ಕೊಟ್ರಿ ಅಂತ ಇಟ್ಕೊರಿ, ಅಲ್ಲಿ ನಿಮ್ಮ ಜವಾಬ್ದಾರಿ ಕಂಪ್ಲೀಟ್ ಆದಂಗ. ಸೊ ಆಲ್ಮೋಸ್ಟ್ ಎಲ್ಲ ಫಾರ್ಮಸಿಸ್ಟ್ಗಳು ಸ್ವಲ್ಪ ಸಣ್ಣ ಪುಟ್ಟ ವಿಷಯ ಇದ್ರೂ ಕೂಡ ಕಸ್ಟಮರ್ ಜೊತೆ ಒಂದು 2 ನಿಮಿಷ ಟೈಮ್ ತೆಗೆದು ಅದ್ರ ಬಗ್ಗೆ ತಿಳಿ ಹೇಳಿ ನೀವು ಕಸ್ಟಮರ್ ಕಳಿಸೋದು ಬಹಳ ಇಂಪಾರ್ಟೆಂಟ್.